ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL ಇತಿಹಾಸದಲ್ಲೇ ಅತಿ ವೇಗದ ಶತಕ, ಯಾರೂ ಮಾಡದ ಸಾಧನೆಯನ್ನು ಫಿನ್ ಆಲನ್ KKR ಪರ ಮಾಡಿ ತೋರಿಸಿದ್ದಾರೆ. ಒಬ್ಬರೇ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. KKRಗೆ ಈ IPLನಲ್ಲಿ ಸತತ 4ನೇ ಗೆಲುವು ತಂದುಕೊಟ್ಟಿದ್ದಾರೆ. ಹೌದು, KKRಗೆ ಹೊಸ ಸೂಪರ್ ಸ್ಟಾರ್ ಸಿಕ್ಕಿದ್ದಾನೆ. ಹೆಸರು ಫಿನ್ ಆಲನ್. ಒಂದು ಚಂಡಮಾರುತ, ಒಂದು ಸುನಾಮಿ, ಒಂದು ಭೂಕಂಪದಂತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನೇ ಒಡೆದುರುಳಿಸಿದ ಬ್ಯಾಟಿಂಗ್ ಪ್ರದರ್ಶನ. ಈ ಸುನಾಮಿ ಬಂದ ಡೆಲ್ಲಿಯನ್ನು ಅದರ ಮನೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಜೊತೆಗೆ IPLನಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದೆ. ಇತ್ತೀಚಿನವರೆಗೆ KKR ಪರ ಯಾರೂ ಮಾಡದ ಸಾಧನೆಯನ್ನು ಫಿನ್ ಆಲನ್ ಮಾಡಿದ್ದಾರೆ. KKR ಪರ IPL ಇತಿಹಾಸದಲ್ಲೇ ಅತಿ ವೇಗ ಶತಕ ಸಿಡಿಸಿದ್ದಾರೆ. ಇದಕ್ಕೂ ಮೊದಲೇ KKR ಪರ ಅತಿ ವೇಗದ ಶತಕ ದಾಖಲೆ ವೆಂಕಟೇಶ್ ಅಯ್ಯರ್ ಮತ್ತು ಸುನಿಲ್ ನರೈನ್ ಅವರದಿತ್ತು. 49 ಚೆಂಡುಗಳಲ್ಲಿ ಶತಕ ಸಿಡಿಸಿದ್ದರು. ಬ್ರೈನ್ ಮೆಕಲಮ್ 53 ಚೆಂಡುಗಳಲ್ಲಿ ಶತಕ ಸಿಡಿಸಿದ್ದರು. ಆದರೆ ಈಗ ಫಿನ್ ಆಲನ್ ಈ ಮೂರರನ್ನು ಮೀರಿಸಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಡೆಲ್ಲಿ ವಿರುದ್ಧ ಪಂದ್ಯದಲ್ಲಿ ಫಿನ್ ಆಲನ್ ಕೇವಲ 47 ಚೆಂಡುಗಳಲ್ಲಿ ಅಜೇಯ 100 ರನ್ ಗಳಿಸಿದ್ದಾರೆ. ಅದರಲ್ಲೂ 5 ಬೌಂಡರಿಗಳು ಮತ್ತು 10 ಸಿಕ್ಸರ್ಗಳು. ಆದರೆ ಕೆಲವು 15 ಬೌಂಡರಿಗಳಿಂದಲೇ ಸುಮಾರು 80 ರನ್ ಗಳಿಸಿದ್ದಾರೆ ಎಂದು ಕಲ್ಪಿಸಿ ನೋಡಿ. ಅವರ ಸ್ಟ್ರೈಕ್ ರೇಟ್ 212 ಆಗಿತ್ತು. ಅವರ ಈ ಸುನಾಮಿ ಬ್ಯಾಟಿಂಗ್ನಿಂದ KKR 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಡೆಲ್ಲಿ ಮಾಡಿದ 142 ರನ್ ಗುರಿಯನ್ನು KKR ಕೇವಲ 14.2 ಓವರ್ಗಳಲ್ಲಿ ಬೆನ್ನಟ್ಟಿತು. 147 ರನ್ ಮಾಡಿದ ಪಂದ್ಯ ಗೆದ್ದು ಹೋರಾಡಿತು. ಇದು KKRಗೆ IPLನಲ್ಲಿ ಸತತ 4ನೇ ಜಯ. ಆಲೋಚಿಸಿ ನೋಡಿ, ಆರಂಭದ 6 ಪಂದ್ಯಗಳಲ್ಲಿ ಒಂದನ್ನು ಗೆಲ್ಲದ ತಂಡ ಈಗ ಸತತ 4 ಪಂದ್ಯಗಳಲ್ಲಿ ಗೆದ್ದಿದೆ. IPL ಪಾಯಿಂಟ್ಸ್ ಟೇಬಲನ್ನು ಕದಲಿಸಿದ KKR. ಈಗ ಜನರು ಹೇಳತೊಡಗಿದ್ದಾರೆ, KKR ಇದೇ ರೀತಿ ಆಡಿದರೆ ಪ್ಲೇ ಆಫ್ಗೆ ಸಹ ಸುಲಭವಾಗಿ ಅರ್ಹತೆ ಪಡೆಯಬಹುದೆಂದು. ಇನ್ನು ಉಳಿದ 4 ಪಂದ್ಯಗಳಲ್ಲಿ 3 ಗೆದ್ದರೆ KKRಗೆ 15 ಪಾಯಿಂಟ್ ತಲುಪಬಹುದು ಮತ್ತು ಪ್ಲೇ ಆಫ್ ಬಹುತೇಕ ಖಚಿತವಾಗಬಹುದು. ಹೀಗಾದರೆ ಈ ಗೆಲುವಿನ ಶ್ರೇಯಸ್ಸನ್ನು ಯಾರಿಗೆ? ಒಬ್ಬರೇ ಫಿನ್ ಆಲನ್ಗೆ. ಅದ್ಭುತ ಬ್ಯಾಟಿಂಗ್ ಮಾಡಿದರೆ. ವಿಕೆಟ್ ಸ್ವಲ್ಪ ಕಠಿಣವಾಗಿತ್ತು, ಆದರೆ ಅವರು ಆಟ ನೋಡಿ ಅದು ಕಾಣಿಸಲಿಲ್ಲ. ಈಗ KKR ಇತಿಹಾಸದಲ್ಲೇ ಅತಿ ವೇಗದ ಶತಕ ಸಿಡಿಸಿದ ಬ್ಯಾಟ್ಸ್ಮನ್ ಯಾರು? ಫಿನ್ ಆಲನ್. ಒಂದು ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹೊಡೆದವರಲ್ಲಿ ಹೆಸರು ದಾಖಲೆ ಯಾರದು? ಫಿನ್ ಆಲನ್. ಅವರು ಈ ಇನ್ನಿಂಗ್ಸ್ನ ಹಲವು ದಾಖಲೆಗಳನ್ನು ಮುರಿದಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂದರೆ, ಈ IPLನಲ್ಲಿ ವಿದೇಶಿ ಆಟಗಾರರಿಂದ ಬಂದ ಮೊದಲ ಶತಕವೂ ಇದೆ. ಹೀಗಾಗಿ ಫಿನ್ ಆಲನ್ ಅವರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆ. ಈ ಇನ್ನಿಂಗ್ಸ್ ಬಗ್ಗೆ ನಿಮಗೆ ಏನನ್ನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಪ್ರಿಯ ವೀಕ್ಷಕರೇ.